ನೋಡ್ರಿ 100 ರೂಪಾಯಿ ತಗೊಂಡಿದ್ದಾರೆ ಬಿಲ್ಲು. ಬರೀ ಪಾರ್ಕಿಂಗ್ ಬಿಲ್ಲು. ಹೊಟ್ಟೆ ತುಂಬಾ ಊಟ ಬೇಕಾದ್ರೂ ತಿನ್ಬೋದಿಲ್ಲಿ, ಆದ್ರೆ ಪಾರ್ಕಿಂಗ್ ಮಾತ್ರ ಸರ್ರೆ ಗುಂಜಾಗಿ ಬಿಸಾಕ್ತಾರೆ. ಪಾರ್ಕಿಂಗ್ ಪ್ಲೇಸ್ ದುಡ್ಡು ತಗೊಂತಾರೆ, ಪಾರ್ಕಿಂಗ್ ಸರಿಯಾಗಿ ಎಲ್ಲಿ ಮಾಡ್ಬೇಕಂತ ಹೇಳಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಎಲ್ಲ ಹಾಕಿದ್ದಾರೆ ಅವರು ಪೇ ಮಾಡ್ತಾ ಇದ್ರೆ ಸ್ಕ್ಯಾನರ್ ಅಲ್ಲಿ 340 ಬಿಲ್ ಮಾಡವ್ರೆ. ಪಾರ್ಕಿಂಗ್ ಬೇರೆ 100 ರೂಪಾಯಿ. ಯಾವ ಮಕರಂದವಾಗಿರ್ತದೆ ನೋಡೋಣ. ನಮ್ ಕಡೆ ಬ್ಯಾಂಗ್ಳೂರಲ್ಲೆಲ್ಲಾನು ಬರ್ತಾರೆ. ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಧಾನಸೌಧ ಇಂಥ ಕಡೆ ಎಲ್ಲಾನು ಇಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ಸರಿಯಾಗಿ ಉರಿಯತ್ಕೊಂಡ್ಬಿಟ್ಟೈತೆ. ಇನ್ನು ಟಿಕೆಟ್ ತಗೊಂಡಿರೋ ಒಳಗಡೆ ಇವ್ರು ಬಿಟ್ಬಿಟ್ಟಂಗೆ ಟಿಕೆಟ್ ಸರ್ ಅಂತೆ. ಟಿಕೆಟ್ ಸರ್ ನೋಡಿ ಏನಿದೆ ಎಲ್ಲ ಒಂದೇ ತರಾನೇ ಮಾಡಿದ್ದಾರೆ. ಒಂದೇ ಒಂದು ರೋಸ್ ಇಲ್ಲ, ಎಲ್ಲ ಕಟಿಂಗ್ ಮಾಡವ್ರೆ. ಇವಾಗ ಒಂದೇ ಒಂದಿಲ್ಲ ನೋಡ್ರಿ, ಬರೀ ರೋಸ್ ಗಿಡಗಳೇ ಇದೆಲ್ಲಾನು. ಏನಕ್ಕಾದ್ರೂ ಇವಾಗ 550 ಇನ್ನೂ ಜಾಸ್ತಿನೇ ಆಯ್ತು. ಅಷ್ಟು ಅಲ್ಲ ಪಾರ್ಕಿಂಗು ಎಲ್ಲ ಸೇರಿ ಎಲ್ಲಾ ತರದ್ದು ವೆರೈಟಿ ರೋಸಸ್ ಇದೆ. ಆದ್ರೆ ಎಲ್ಲ ಕಟ್ ಮಾಡವ್ರೆ. ಏನಕ್ಕೆ ವಾಕಿಂಗ್ ಮಾಡಕ್ಕ ನಾವು ತಗೊಂಬಂದಿದ್ 350 ರೂಪಾಯಿ ಫೀಸ್ ಕೊಟ್ಟು ಬಂದಿದ್ದೆ ವೇಸ್ಟ್ ಅನ್ಸ್ಬಿಡ್ತು. ತುಂಬಾ ಡಿಸಪಾಯಿಂಟ್ ಆಗ್ಬೇಕು ನನ್ಗಂತೂ. ಪಿಜನ್ ನೋಡ್ರಿ ಎಷ್ಟೊಂದ್ ಐತೆ ಇಲ್ಲಿ. ಪಿಜನ್ ನಮ್ಮೂರಲ್ಲೂ ಐತೆ ನೋಡಿ ಅಲ್ವಾ. ವಿಧಾನಸೌಧ ಹತ್ರ ಎಷ್ಟು ಬೇಕೋ ಪಿಜನ್ಸ್ ಇರುತ್ತೆ ನಮ್ಗೆ. ಇಲ್ಲೊಂದ್ ಸ್ವಲ್ಪ ಫ್ಲವರ್ಸ್ ಇದೆ, ಅದು ಎಲ್ಲ ಬಾಡೋಗಿರುವ ಸ್ಥಿತಿಲಿದೆ. ಬಳಲಿ ಬೆಂಡಾಗಿ ಹೋಗಿದೆ. ಅದನ್ನ ನೋಡೋದಕ್ಕೆ ನಮ್ಮ ಯಜಮಾನ್ರು 350 ಕೊಟ್ಟು ಬರ್ತವ್ರೆ. ನೀವೇನೇ ಹೇಳಿ, ಇವತ್ತು ಲಾಸ್ಟ್ ಟೈಮ್ ಆಗಿರೋ ಲಾಸ್ಟ್ ಡೇ, ಇವತ್ತು ಲಾಸ್ಟ್ ಪಾರ್ಕ್ ಇದು. ಇದಾದ್ಮೇಲೆ ನಾವು 1 ನೈಟ್ ಇಲ್ಲಿ ಸ್ಟೇ ಮಾಡಿ, ಯಾಕಂದ್ರೆ ನೈಟ್ ಬಿಡೋದಿಲ್ಲ. ಲವ್ಸ್ ಅಂತ ಎಲ್ಲೈತೆ MM ಲವ್ಸ್ ಹಂಗೆ ಆ ಕಡೆ ಮದರ್ ಅಂಡ್ ಬೇಬಿ ಅಂತೆ. ಈ ಕಡೆ ಮದರ್ ಐತೆ, ಆ ಕಡೆ ಬೇಬಿ ಐತೆ. ಆದ್ರೆ ಯಾವ್ದು ಹೂವನೇ ಬಿಟ್ಟಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಕಾಸ್ಟ್ ಕಡಿಮೆ ತಗೊಬೇಕಾಗಿತ್ತು. ತುಂಬಾ ರೇಟ್ ತಗೊಂಡ್ಬಿಟ್ಟಿದ್ದಾರೆ. ನಾವ್ ಇವತ್ತು 1 ನೈಟ್ ಇಲ್ಲಿ ಸ್ಟೇ ಮಾಡಿ, ಯಾಕಂದ್ರೆ ನೈಟು ಬಿಡೋದಿಲ್ಲ. ಯಾಕಂದ್ರೆ ಫಾರೆಸ್ಟ್ ಇದೆ ಅಲ್ವಾ, ಹಾಗಾಗಿ ಫಾರೆಸ್ಟ್ ದಾಟಿ ಹೋಗ್ಬೇಕು. ಅನಿಮಲ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಫಾರೆಸ್ಟ್ ಒಳಗಡೆ ನೈಟ್ ಬಿಡೋದಿಲ್ಲ. ಇವತ್ತು ನಾವು ಸಂಜೆ ಆಗ್ಬಿಡುತ್ತೆ. ಹೋಗೋಷ್ಟರಲ್ಲಿ ಎಲ್ಲ ಏರ್ಪಿನ್ ಬೆಂಡು ಎಲ್ಲಾನು ಇರುತ್ತೆ. ಹಾಗಾಗಿ ನೈಟ್ ಬಿಡೋದಿಲ್ಲ. ನೈಟ್ ಇಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ನಮ್ಮ ಊರಲ್ಲಿ ನಾವು ಟಿಫನ್ ತಿಂತೀರಪ್ಪ ಮೈಸೂರಲ್ಲಿ. ಸೈಕೋ ಹೂವ ಎಲ್ಲ ಆಯ್ತಂತಪ್ಪ ಇಲ್ಲಿ. ಹುಷಾರಾಗಿರ್ಬೇಕು. ಬೇಕಾದಷ್ಟು ಫ್ಲವರ್ಸ್ ನೇಮ್ ಎಲ್ಲ ಹಾಕಿದ್ದಾರೆ. ತುಂಬಾನೇ ಇದೆ, ಆದ್ರೆ ಹೂವ ಬಿಟ್ಟಿಲ್ಲ ಅಷ್ಟೇ. ಅದು ಕಟ್ ಮಾಡಿದ್ದಾರೆ, ಬೆಳೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಜಾಗ ಅಂದ್ರೆ ಸಮಯ ಬೇಕಲ್ವಾ ಅದಕ್ಕೆ. ಇನ್ನು ಕೆಳಗಡೆ ಎಲ್ಲ ಇದೆ ಪ್ಲೇಸು. ಹೋಗ್ತಾ ಇರೋಣ. ನಂಗ್ ಬೇಡಮ್ಮ, ನೀನ್ ಹಾಕಮ್ಮ, ಚೆನ್ನಾಗಿರುತ್ತೆ. ಅಯ್ಯೋ ಬೇಡ ಸ್ವಾಮಿ. ಇಲ್ಲಿ ಕೂಡ ಬೇಕಾದಷ್ಟು ಗಿಡಗಳು ನೇಮ್ ಎಲ್ಲ ಇದೆ. ಒಂದೊಂದು ತರ. ಅದು ರೋಸ್ ಗಾರ್ಡನ್ ಅಂತ ಎಲ್ಲಾನು ಕಟ್ ಮಾಡಕ್ಕವ್ರೆ. ಏನ್ ಮಾಡೋಣ. ಇಲ್ಲಿ ಸ್ವಲ್ಪ ಇದೆ ನೋಡಿ, ದೊಡ್ಡದಾಗಿ ಆಗ್ಬಿಟ್ಟಿದೆ ಇದು ಗಿಡ ಅಲ್ಲಿವರೆಗೂ. ಏನಕ್ಕೆ ಬ್ಲಾಕ್ ಪಾಟ್ ಚೆನ್ನಾಗಿದೆ ಅಲ್ಲ, ಆದ್ರೆ ಹೂವು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬ್ಲಾಕ್ ರೋಸು, ರೆಡ್ ರೋಸ್ ಎಲ್ಲ ಇದೆ, ಆದ್ರೆ ಇವ್ರು ಕೊಡೋದಿಲ್ಲ ಅಂತ ಅನ್ಕೊಂತೀನಿ. ಚೆನ್ನಾಗಿ ಮಾಡೋರೆ ಡಿಸೈನ್ ಎಲ್ಲಾನು. ಆದ್ರೆ ರೋಸ್ಗಳು ಮಾತ್ರ ಕಟ್ ಮಾಡಕ್ಕವ್ರೆ, ಅದೇ ಬೇಜಾರು. ಅಲ್ಲಿಂದ ಇಲ್ಲಿಗೆ ಬಂದಿರೋ ಸೈಕಲ್ ತುಳಿಯಕ. ಯಾಕೆ ತುಳ್ದು ಆಕಳಕ್ಕೆ ಬಂದ್ಬಿಡ್ತು ನನ್ ದೊಡ್ಡ ಮಗಳಿಗೆ. ನನ್ ಚಿಕ್ಕ ಮಗಳಿಗಂತೂ ಪೆಡ್ಲೆ ಅಂದಿಸ್ತಾ ಇಲ್ಲ. ಅಂದಿಸ್ತೈತ ಚಿನ್ನಿ? ಅಂದಿಸ್ತಾ ಇಲ್ಲ. ಆದ್ರೇನು ಸಾಹಸ ಮಾಡಕ್ ಕೂತ್ಕೊಂಡವಳೆ. ಬೇಕಾದಷ್ಟು ಓಡಾಡ್ಬೋದು. ಯಾರ್ಯಾರು ಸಣ್ಣ ಆಗ್ಬೇಕೋ ಊಟಿಗೆ ಬರ್ರಿ, ಪಾರ್ಕ್ ನೋಡ್ಕೊಳ್ರಿ, ವಾಕಿಂಗ್ ಮಾಡಿ ಸಣ್ಣ ಹಾಕೊಳ್ರಿ. ಕಟ್ ಮಾಡಿದ್ರು ನಿಂಗೆ ಹೆಂಗ್ ಗೊತ್ತಾಯ್ತು ಬ್ಲಾಕು ಅಂತ ನಮ್ಮ ಯಜಮಾನ್ರು ಅಂತವ್ರೆ. ಬೋಲ್ಡ್ ಹಾಕಿದ್ರಲ್ಲ ನೋಡಿ, ಈ ತರ ಎಲ್ಲ ಬೋಲ್ಡ್ ಹಾಕಿದ್ದಾರೆ. ನಡೆದರೆ ಹಾದಿಲಿ ಹೂವಿನ ಹಾಸಿಗೆಯ ಹಾಸುವೆ, ಕೈ ಹಿಡಿದು ನಡೆಸುವೆ. ವಾವ್, ಇದು ನೋಡ್ರಿ ತಾವ್ರೆ ಹೂವ ತರ ಇದೆ. ಪಿಂಕ್, ಲೈಟ್ ಪಿಂಕ್ ತಾವ್ರೆ ಹೂವ ತರಾನೇ ಇದು ಅಷ್ಟೇ. ಫುಲ್ ಚೆನ್ನಾಗಿದೆ. ಇದು ಸಖತ್ತಾಗಿದೆ.
ಇಷ್ಟ ಆಯ್ತು ನನಗೆ. ಬೇಕಾದಷ್ಟು ಬರೀ ಫ್ಲವರ್ಸೇ. ನಾವು ಏನೇನು ಅನ್ಕೊಂಡು ಬಂದ್ರಿ ಅಂದರೆ ಒಂದೊಂದು ಹೂವು ಎಷ್ಟೆಷ್ಟು ದಪ್ಪ ಐತೆ ನೋಡ್ರಿ, ಸರಿಯಾಗಿ ದಪ್ಪ ಐತೆ. ಒಂದೊಂದು ಹೂವು ಸರಿಯಾಗಿ ದಪ್ಪ ಐತೆ, ಎಲ್ಲ ಕಲರೂ ಇದೆ. ಆದರೆ ಕೀಳೋದಕ್ಕೆ ಮಾತ್ರ ಬಿಡೋದಿಲ್ಲ. ಬೇಕಾದರೆ ಫೋಟೋಸ್ ಇಟ್ಕೊಬೋದು, ವಿಡಿಯೋಸ್, ಆದರೆ ಕೀಳೋದಕ್ಕೆ ಮಾತ್ರ ಬಿಡೋದಿಲ್ಲ. ಸಖತ್ತಾಗೈತೆ ಈ ಹೂವು ನೋಡ್ರಿ, ಎಷ್ಟು ಡಿಫ್ರೆಂಟ್ ಆಗೈತೆ. ಏನು ಕಲರ್ ಚಿನ್ನಿ ಇದು? ಸಖತ್ತಾಗೈತೆ ಈ ಹೂವು ಮಾತ್ರ. ಒಂದೊಂದು ಹೂವನು ಇಷ್ಟಷ್ಟು ದಪ್ಪ ಐತೆ, ಅದೇ ಸಖತ್ತಾಗಿರೋದು. ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಲ್ವಾ? ಕರ್ನಾಟಕ ಹಾರ್ಟಿಕಲ್ಚರಲಲ್ಲಿ ತುಂಬ ಚೆನ್ನಾಗಿತ್ತು ಫ್ಲವರ್ಸು. ಇಲ್ಲಿ ಏನಿದೆ ರೋಸ್ ಗಾರ್ಡನ್, ಅದಕ್ಕಿಂತ ಸಖತ್ತಾಗಿತ್ತು ನಮ್ಮ ಕರ್ನಾಟಕ ಹಾರ್ಟಿಕಲ್ಚರಲ್ಲಿ. ಏನ್ ಗಿಡ ಇದು? ಏನದು? ದೇವದಾಸಿ ಫ್ಲವರ್ ಅಂತೆ ನೋಡ್ರಿ ಇದ್ರ ಹೆಸರು. ಅದ್ರ ಮಕ್ಕ ನನ್ಗೆ ಹೆಂಗ್ ಕೋಪ ಬರ್ತಾ ಇದೆ ಅಂದ್ರೆ, ಯಾವ ಸ್ವಲ್ಪ ಅಟ್ರಾಕ್ಟ್ ಆಗಿರುತ್ತೋ ಅದು ಒಂದೇ ಒಂದು ಹೂವು ಇರಲ್ಲ. ತತ್ತೇರಿಕೆ ನನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ, ಸರಿಯಾಗಿ ಈ ತರ ಇರ್ಬೇಕು ಹೂವು ಅಂದ್ರೆ. ಒಂದ್ ಗಿಡದಲ್ಲಿ ಇಷ್ಟು ಗುಚ್ 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 ಅಂತ. ಸ್ಮೆಸ್ ಅಂತೆ, ಅದು ಕೂಡ ಇಲ್ಲ ನೋಡ್ರಿ. ಒಂದೇ ಒಂದು ಹೂವು ಇಲ್ಲ, ಬೋಲ್ಡ್ ಮಾತ್ರ ಐತೆ. ಡಿಫ್ರೆಂಟ್ ಆಗಿ ಏನೈತಿ ಅಂತ ನೋಡಿದ್ರೆ ಏನು ಡಿಫ್ರೆಂಟೇ ಕಾಣಿಸ್ತಾ ಇಲ್ಲ. ಅವನ ಅಜ್ಜಿ ನಮ್ ಕರ್ನಾಟಕ ಮಂದಿಗೆ ಮಾತ್ರ ರೆಡ್ ಹಾಟ್. ನಮ್ಮೂರಲ್ಲಿ ಸಿದ್ದರಾಮಯ್ಯನವ್ರೆ ನೋಡ್ರಿ, ನಮ್ಮೂರವ್ರಿಗೆ ಮಾತ್ರನೇನೆ, ಬ್ಯಾಂಗ್ಳೂರವ್ರಿಗೆ, ಕರ್ನಾಟಕದ ಮಂದಿಗೆ ಮಾತ್ರನೇನೆ ಪರ್ಮಿಷನ್ ಇಟ್ಟು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಎಲ್ಲಾನು. ನಮ್ ಕಬ್ಬನ್ ಪಾರ್ಕ್ ಹತ್ರ ಎಷ್ಟೊಂದ್ ಐತೆ. ಕಬ್ಬನ್ ಪಾರ್ಕ್ ಹತ್ರ ಇದೆಯಲ್ಲ ರೋಸ್ ಗಿಡಗಳು, ಆಹಾ, ಅದ್ರ ಮುಂದೆ ಇದೇನು ಇಲ್ಲ ರೀ. ನಮ್ಮೂರೇ ಅದ್ ನೋಡಿ, ಗುಚ್ಚ ಗುಚ್ಚ ಇದೆ, ಆ ತರ ಇರ್ಬೇಕು. ಅಲ್ಲಿ ನೋಡ್ರಿ ಪರ್ಪಲ್ ಕಲರ್ ಸಖತ್ತಾಗಿದೆ ಹೂವು, ಒಂದೇ ಒಂದೈತೆ. ಮತ್ತೆ ಇಲ್ಲೆಲ್ಲ ಪಿಂಕು, ರೆಡ್ ಪಿಂಕು, ಇಲ್ಲಿ ಕುಚ್ಚು ಗುಚ್ಚು ಐತೆ. ಪರ್ಪಲ್ ರೋಸ್, ಪರ್ಪಲ್ ರೋಸ್. ಎಂಟ್ರಿ ಫೀಸ್ ಇಡ್ಬೇಕು ಇವ್ರಿಗೆಲ್ಲ. ಪಾರ್ಕಿಂಗು ಹಾಕ್ಬಿಡ್ಬೇಕು. ಪಾರ್ಕಿಂಗು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಎಲ್ಲ ಓಸಿಯಾಗಿ ನೋಡ್ಕೊಂಡು ಹೋಗ್ತಾರೆಲ್ಲ ಬಂದು. ಇಲ್ಲಿ ನೋಡಿದ್ರ ಎಷ್ಟೊಂದು ಫೀಸ್ ಇಕ್ಕಿದ್ದಾರೆ. ನಮ್ಮವ್ರು ಮಾತ್ರ ಬಿಟ್ಟು ಬೇರೆ ಟೂರಿಸ್ಟ್ಗೆಲ್ಲಾನು ಇದ್ ಮಾಡ್ಬಿಡ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಅದೇ ತರನೇ ಕೆಲ್ಸನೂ ಮಾಡ್ಬೇಕು. ಆದ್ರೂ ಕಡಿಮೆ ಫ್ಲವರ್ಸೇ. ನಾವು ಏನು ಮಧ್ಯಾಹ್ನ 1 hour ರೆಸ್ಟ್ ಮಾಡೋವಾಗ ಇನ್ಯಾವ ಲೆವೆಲ್ಗಿರುತ್ತೋ ಫ್ಲವರ್ಸು ಅಂತ ರೀಲ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ನಾಯಿ ಆಗ್ಲೇ ಉರುಳ್ತು. ರೀಲ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಆ ಲೆವೆಲ್ಗೆ ರೀಲ್ಸ್ ಎಲ್ಲ ನೋಡ್ಕೊಂಡು, ರವಿಚಂದ್ರಂದು ಮಾಡಬೇಕು ರೀಲ್ಸ್ ಅಂದ್ಬಿಟ್ಟು ನೋಡ್ಕೊಂಡು ಎದ್ನೋ ಬಿದ್ನೋ ಅಂತ ರೀಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಕುಟಿ ಕುಟಿ ಪಯ ಐತೆ. ರೋಸು, ಮೇ ಬಿ ಇದು ರೋಸಾ, ಮೇ ಬಿ ಅಲ್ಲ ಅನ್ಕೊಂತೀನಿ. ಇದು 2 ಗರಿಕೆ ತರ ಐತೆ. ಕ್ರಾಸ್ ಬೀಡ್ ಮಾಡೋರೆ. ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಂದ್ರೆ ನಮ್ಮ ತರ ಫುಲ್ ಆಗಬೇಡಿ. ಯಾವ ಸೀಸನಲ್ಲಿ ಜಾಸ್ತಿ ಫ್ಲವರ್ಸ್ ಬಿಡುತ್ತೆ ಅಂತ ತಿಳ್ಕೊಂಡು ಬನ್ನಿ. ರೈನಿ ಸೀಸನ್ ಅಲ್ಲಿ ಇದು ನೋಡ್ರಿ ಸಖತ್ತಾಗಿದೆ. ಎಷ್ಟು ದಪ್ಪ ಇದೆ ನೋಡ್ರಿ. ಇದು ನನ್ನ ಫಿಂಗರ್ ಇಂತೂ ದಪ್ಪ ಇದೆ. ಹೌದು. ಹೌದು, ಚೆನ್ನಾಗಿತ್ತು. ಆದ್ರೆ ಫ್ಲವರೇ ಇರಲಿಲ್ಲ. ಹೌದು, ಕೇರ್ಲೆಸ್ ಅಂದ್ರೆ ಹಂಗೆ ಅಂತ.
ಅಮ್ಮ ಹ್ಮ್ ನಮ್ಮ ನಂಗೆ ಓದಕ್ಕೆ ಬರ್ತಿದ್ದ ಅದು ಡೇ ವಿಕಾರಿ ಅಂತ ಓದಿದ್ದು. ಇದು ತಾವರೆ ಹೂವು ತರ ಇದೆ, ಫ್ಲವರ್ ಗಿಡ ತುಂಬಾ ಇದೆ, ಈ ತರ ಇರಬೇಕು ಹೂವು, ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಫ್ಲವರ್ಸು ಚೆನ್ನಾಗಿದೆ, ಆ ಕಡೆ ಈ ಕಡೆ ಎಲ್ಲನೂ. ನೈಟಿಂಗಲ್ ಸ್ಟೋರಿ. ಆಹಾ, ಅದು ನೋಡಿ ಬಟನ್ ರೋಸ್ ಆ ಕಡೆ ಲಾಸ್ಟ್ ಅಲ್ಲಿರೋದು, ಅದನ್ನು ಸೇಮ್ ತಾವರೆ ಹೂವು ತರನೇ ಇದೆ ಫ್ಲವರು, ಚೆನ್ನಾಗಿದೆ ಅಲ್ವಾ. ಫುಲ್ ಬರೀ ರೋಸೇ ಕಾಣಿಸ್ತಾ ಇದೆ ಇಲ್ಲಿ, ಆ ಗಿಡ 3 ಗಿಡದಲ್ಲೂ ಬರೀ ರೋಸೇ ಇದೆ. ಆದ್ರೆ ಆ ತರ ಇರ್ಬೇಕು ನೋಡಿ, ಈ ಕಡೆ ಎಲ್ಲ ಹೂವು ಇನ್ನೂ ಬಿಟ್ಟೇ ಇಲ್ಲ, ಫುಲ್ ಗಿಡ ಇದೆ ಆದ್ರೆ ಹೂವು ಇನ್ನೂ ಬಿಟ್ಟಿಲ್ಲ. ಎಲ್ಲಿ ನೋಡಿದ್ರೇನು ವೈಟು, ಯೆಲ್ಲೋ, ಪಿಂಕ್. ಈ ಫ್ಲವರ್ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ನಾನು ಇದುವರೆಗೂ ನೋಡ್ತಾನೆ ಇದ್ದೀನಿ ಗ್ರೀನ್ ರೋಸು, ಬ್ಲ್ಯಾಕ್ ರೋಸು, ರೆಡ್ ಇದೆ, ಗ್ರೀನು ಬ್ಲ್ಯಾಕ್ ಎರಡು ಕಾಣಿಸೇ ಇಲ್ಲ ನಂಗೆ. ಇಲ್ಲಿಂದ ಅಲ್ಲಿವರೆಗೂ ಇದೆ, ಆದ್ರೆ ಹೂವು ಬಿಟ್ಟಿಲ್ಲ, ಎಲ್ಲ ಫುಲ್ಲು ಮೊಗ್ಗೆ ಇದೆ. ಇಲ್ಲಿ ಚೆನ್ನಾಗಿದೆ ನೋಡಿ ಫ್ಲವರ್ಸು, ಇಲ್ಲಿ ಚೆನ್ನಾಗಿದೆ ಫ್ಲವರ್ಸು, ಇಲ್ಲಿ ಸೂಪರ್ ಆಗಿದೆ. ಇದು ಸಖತ್ ಪಿಂಕ್, ಇಲ್ಲಿ ಬರೀ ಪಿಂಕೇ ಇದೆ, ಪಿಂಕ್ ಏರಿಯಾ ಇದು, ಪಿಂಕಿ ಏರಿಯಾ. ಇದು ಯಾವ ಕಲರು? ರೆಡ್. ಇದು ರೆಡ್ ಅಲ್ಲ, ಬೀಟ್ರೂಟ್ ಕಲರ್. ಇದು ಬೀಟ್ರೂಟ್ ಕಲರ್, ಇದು ಪಿಂಕ್. ಓಕೆನಾ? ನಾನು ಗ್ರೀನ್ ರೋಸು, ಬ್ಲ್ಯಾಕ್ ರೋಸು ನೋಡೇ ಇಲ್ಲ, ನೋಡೋಣ ಅಂದ್ರೆ ಮೇಬಿ ಇಲ್ಲ ಅಂತ ಅನ್ಸುತ್ತೆ. ರೋಸ್ ಸೀಸನ್ ಅಲ್ಲಿ ಬನ್ನಿ ಎಲ್ಲರೂ, ಹೂವು ಬಿಡೋ ಸೀಸನ್ ಅಲ್ಲಿ ತಿಳ್ಕೊಂಡು ಬನ್ನಿ, ಇಲ್ಲ ಅಂದ್ರೆ ಸುಮ್ಮನೆ ಬೇಜಾರಾಗ್ಬಿಡುತ್ತೆ ನಮ್ಮ ತರಾನೇ ನಿಮ್ಗೂ. ಓಕೆನಾ? ಅಲ್ಲಿ ಸ್ವಲ್ಪ ಇದೆ ನೋಡಿ, ಇಲ್ಲೂ ಇದೆ ರೋಸಸ್. ಏನ ನೋಡಿ, ಈ ತರ ಇರ್ಬೇಕು ಫ್ಲವರ್ಸ್. ಅದ್ ನೋಡು ಡಬಲ್ ಕಲರ್ ಎಷ್ಟು ಚೆನ್ನಾಗೈತೆ. ಎಲ್ಲಿಂದ ಎಲ್ಲಿವರೆಗೂ ಇಲ್ಲಿ ಫ್ಲವರ್ಸ್ ಜಾಸ್ತಿ ಇದೆ, ಕಾಣಿಸ್ತಾ ಇದೆಯಾ? ಸಮ್ಮರ್ ಟೈಮ್ ಅಂತೆ ಇದು, ಆದ್ರೆ ಸಮ್ಮರ್ ಟೈಮಲ್ಲೇ ಬಿಟ್ಟಿಲ್ಲ ನೀನು ಹೂವನ, ಇನ್ನೇನ್ ಬಿಡ್ತೀಯಾ? ಕೆಳಗಡೆ ಎಲ್ಲ ಹೂವು ಬಿಟ್ಟಿದೆ, ಈ ಕಡೆ ಹೂವು ಬಿಟ್ಟಿಲ್ಲ. ನೋಡಿ ಇಲ್ಲಿ ಹೂವು ಏನಾದ್ರು ಕಿತ್ತರೆ 100 ರೂಪಾಯಿ ಫೈನ್. ಓಕೆನಾ? ಅದಕ್ಕೆ ಯಾರು ಹೂವು ಕೀಳಕ್ಕೆ ಹೋಗ್ಬೇಡಿ. ಟಾಟಾ, ಬೈ ಬಾಯ್ ರೋಸ್ ಗಾರ್ಡನ್.